ಯುರೋಪಿಯನ್ ಸೊಸೈಟಿ ಆಫ್ ಸೆಕ್ಷುವಲ್ ಮೆಡಿಸಿನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗಿ ಬಂದವರು ಇವತ್ತು ಬೆಳಗ್ಗೆ ಬಂದಿದ್ದಾರೆ ಡಾಕ್ಟರ್. ಸೊ ಅದರ ಬಗ್ಗೆ ಡಾಕ್ಟರ್, ಇದು ಅಂದ್ರೆ ನಿಮ್ಮ ಬರಿ ಬರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಖಂಡಿತ ಉಪಯೋಗ ಆಗುತ್ತೆ. ಹೇಗೆ? ನಮ್ಮ ಪ್ರತಿ ಸಾರಿ ನಾನೇ ಅಬ್ಸರ್ವ್ ಮಾಡ್ದಂಗೆ ಯಾವುದೋ ಒಂದು ಚಿಕಿತ್ಸೆನ ಒಂಚೂರು ಬದಲಾವಣೆ ಮಾಡ್ಕೊಂಡಿರ್ತೀನಿ. ಹೌದಾ? ಒಂದು ಕೌನ್ಸಿಲಿಂಗ್ ಮಾಡೋದೇ ಆಗ್ಲಿ, ಒಂದು ಸರ್ಜರಿ ಮಾಡೋದೇ ಆಗ್ಲಿ, ಅಲ್ಲೇನೋ ಒಂದು ನೋಡ್ಕೊಂಡ್ ಬಂದಿರ್ತೀನಲ್ಲ, ವೆರಿ ನೆಕ್ಸ್ಟ್ ಡೇ ಆಗ್ಲೇ ಕೈಗಳು ಕಾತರ ಪಡ್ತಿರ್ತವೆ, ಅದನ್ನ ಇಲ್ಲಿ ಮಾಡ್ಬಿಡೋಣ. ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಬೇಕಾದಷ್ಟು ಹೊಸ ಹೊಸ ಗ್ಯಾಡ್ಜೆಟ್ಸ್ ಬರ್ತವೆ. ಪ್ರತಿ ಸಾರಿ ಹೋದಾಗ್ಲೂ ತಗೊಂಡ್ಬರ್ತಾ ಇರ್ತೀನಿ. ಅದೇ ಮೈನ್. ಅಲ್ಲಿ ಹ್ಯೂಜ್ ಇಂಡಸ್ಟ್ರಿ ಇದೆ. ಸೆಕ್ಸ್ ಇಂಡಸ್ಟ್ರಿ ಇಸ್ ಎ ವೆರಿ ಹ್ಯೂಜ್ ಇಂಡಸ್ಟ್ರಿ. ಅಲ್ಲಿ ಎಕ್ಸಿಬಿಷನ್ ಎಷ್ಟಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ಕಾರಿಡಾರ್, ಒಂದು 500 ಮೀಟರ್ದು ಕಾರಿಡಾರ್ ಹೋಟ್ಲ್ ಈ ಎಂಡಿಂದ ಆ ಎಂಡ್ವರ್ಗು ಎಲ್ಲಾ ಎಕ್ವಿಪ್ಮೆಂಟ್ಗಳು ಬಂದಿತ್ತು. ಈಗ ನಾನು ಒಬ್ರಿಗೆ ವೈಬ್ರೇಟರ್ ಹೇಳ್ತಿದ್ದಾನೆ, 108 ಥರದ ವೈಬ್ರೇಟರ್, ವೆಜೈನಲ್ ವೈಬ್ರೇಟ್ರು, ಪೀನಿಸ್ ವೈಬ್ರೇಟ್ರು, ಪೀನಿಸಿಗೆ ಸ್ಟಿಮ್ಯುಲೆಂಟ್ಸು, 108 ಥರದ್ದು ಜೆಲ್ಗಳು, 108 ಥರದ್ದು ಮಾತ್ರೆಗಳು, ಒಂದೊಂದು ಕಂಪ್ನಿಗಳನ್ನು ಈಚ್ ಒನ್ ಕ್ಲೈಮಿಂಗ್ ದಟ್ ನಮ್ದೇ ಬೆಸ್ಟ್ ಅಂತ. ಅವಾಗ ಏನ್ ಮಾಡ್ತೀವಿ, ನಾವು ಆಯ್ಕೆ ಮಾಡ್ಕೊಳಕ್ ಶುರು ಮಾಡ್ತೀವಿ. ಲಿಟ್ರೇಚರ್ ಕೊಡ್ತಾರಲ್ಲ ಅವರು, ಅದನ್ನ ಆಸ್ ಇಟ್ ಈಸ್ ಅವ್ರು ಹೇಳಿದ ತಕ್ಷಣ ಒಪ್ಪಲ್ಲ, ನಾವು ಬಂದು ಕೊಡ್ತೀವಲ್ಲ, ಗೊತ್ತಾಗುತ್ತೆ. ಆಮೇಲೆ ಈ ಎಕ್ವಿಪ್ಮೆಂಟ್ಸ್ ಸಿಕ್ಕಾಪಟ್ಟೆ ಬರ್ತವೆ. ಲೋ ಎನರ್ಜಿ ಶಾಕ್ ವೇ ಥೆರಪಿ ಮಿಷಿನ್ಸು, ಆಕ್ಯುಪಂಚರ್ ಮಿಷಿನ್ಸು, ಹೈಡ್ರೋಥೆರಪಿ, ನ್ಯೂಮೋಥೆರಪಿ. ಪ್ರತಿ ಸಾರಿ ಹೋದಾಗ್ಲ ಅದ್ರ ಆಗ್ಲೇ ಒಂದು ಅಡ್ವಾನ್ಸ್ಡ್ ಮಿಷಿನ್ ತಂದಿಟ್ಟಿರ್ತಾರೆ. ಹೋದ್ ಸಾರಿ ನಾವೇನ್ ನೋಡಿರ್ತೀವಿ ಅದ್ರದ್ದು ಅಡ್ವಾನ್ಸ್ ನೋಡಿ ಸರ್, ಇದು ಟ್ರಾನ್ಸ್ಡ್ಯೂಸರ್ ತುಂಬಾ ಲೈಟ್ ವೆಯ್ಟ್ ಇದೆ, ನಿಮ್ ಕೈಗೆ ಏನು ವೆಯ್ಟ್ ಆಗಲ್ಲ ನೋಡಿ, ಒಂದು ಪೆನ್ ಅಷ್ಟಿದೆ, ಈ ನಮ್ಮ ಮೊಬೈಲ್ಗಳು ತರ. ಅಂದ್ರೆ ಅಲ್ಲಿ ಏನಾಗುತ್ತೆ, ಅವಾಗ ನಮ್ಗೆ ಒಳ್ಳೊಳ್ಳೆ ಐಡಿಯಾಸ್ ಬರ್ತದೆ. ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಲ್ದೆ ನೀವು ತರ್ತೀರಾ ಅಲ್ಲಿಂದ ಅದನ್ನೆಲ್ಲ? ಹೌದು, ಕೆಲವು ಸಣ್ಣ ಪುಟ್ಟ ಇದನ್ನ ತಂದ್ಬಿಡ್ತೀವಿ, ದೊಡ್ಡವನ್ನ ಆರ್ಡರ್ ತಗೊಳ್ತೀವಿ, ಅಡ್ರೆಸ್ ತಗೊಳ್ತೀವಿ, ಆರ್ಡರ್ ಕೊಟ್ಟು ಇಲ್ಲಿ ಯಾರು ಸಪ್ಲೈಯರ್ ಇದ್ದಾರೆ, ಇಂಪೋರ್ಟ್, ಈಗೆಲ್ಲ ತುಂಬಾ ಸುಲಭ. ಏನು ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಎನಿ ಮೆಡಿಕಲ್ ಎಕ್ವಿಪ್ಮೆಂಟ್ ಕ್ಯಾನ್ ಬಿ ಇಂಪೋರ್ಟೆಡ್. LC ಓಪನ್ ಮಾಡ್ತಾರೆ, ಬ್ಯಾಂಕಿಗೆ ಕೊಟ್ಬಿಟ್ರೆ, ಇನ್ವಾಯ್ಸ್ ಕೊಟ್ಬಿಟ್ರೆ ಬ್ಯಾಂಕಿಂದ ದುಡ್ಡು ಹೋಗುತ್ತೆ, ಅದು ಇದ್ರಲ್ಲಿ ಬಂದ್ಬಿಡುತ್ತೆ, ಶಿಪ್ಮೆಂಟ್ ಅಲ್ಲಿ ಅಥವಾ ಫ್ಲೈಟ್ ಅಲ್ಲಿ ಬಂದ್ಬಿಡುತ್ತೆ. ಸಣ್ಣ ಪುಟ್ಟ ಇವಾದ್ರೆ ಶಿಪ್ಮೆಂಟ್ ಫ್ಲೈಟ್ ಅಲ್ಲಿ ಬಂದ್ಬಿಡ್ತವೆ. ತುಂಬಾ ದೊಡ್ಡ ಹ್ಯೂಜ್ ಮಿಷಿನ್ ಆದ್ರೆ ಶಿಪ್ ಅಲ್ಲಿ ಬರುತ್ತೆ. ಯಾವ್ದಾದ್ರು ಒಂದು 15 ದಿವಸ, 1 ತಿಂಗಳೊಳಗೆ ಬರ್ತದೆ. ಇನ್ ಕೆಲವಂತೂ ಇಲ್ಲೇ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಅವರು ಸ್ಟಾಕ್ ಇಟ್ಟಿರ್ತಾರೆ, ಅವರಿಂದ ಬರುತ್ತೆ. ಅದಕ್ಕೆ ಏಜೆನ್ಸೀಸ್ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಏಜೆನ್ಸೀಸ್. ಸೊ ಹಾಗಾಗಿ ಅಷ್ಟೆಲ್ಲ ಉಪಯೋಗ ಇರೋದ್ರಿಂದಾನೇ ತಾವು ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು 6 ದಿನ 8 ದಿನ 10 ದಿನ ನೀವು ಯುರೋಪ್. ಇದಂತೂ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ 8 days ಪ್ರೋಗ್ರಾಮ್, ಕಂಟಿನ್ಯೂಸ್ ಮಾರ್ನಿಂಗ್ ಟು ಈವ್ನಿಂಗ್ ಲೆಕ್ಚರ್ಸ್ ಅಂಡ್ ಡಿವಿಷನ್ಸ್. ಸೈಕ್ಯಾಟ್ರಿಕ್ ಮೆಡಿಸಿನ್ ಬೇರೆ, ಗೈನೆಕ್ ಅಂಡ್ ಸೆಕ್ಸಾಲಜಿನೇ ಬೇರೆ, ಆಂಡ್ರಾಲಜಿ ಅಂಡ್ ಸೆಕ್ಸಾಲಜಿನೇ ಬೇರೆ, ಅಂದ್ರೆ ಎಲ್ಲ ಲಿಂಕ್. ಇದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್. ಇದು ಸೆಕ್ಷುವಲ್ ಮೆಡಿಸಿನ್ ಅನ್ನೋದು ಲೇಟೆಸ್ಟ್ ಆಗಿ ಬಂದಿರೋ ಸಬ್ಜೆಕ್ಟ್. ಇದರಲ್ಲಿ ಇನ್ನೂ MD ಇಂಡಿಯಾದಲ್ಲಿ ಶುರುವಾಗಿಲ್ಲ, ಅಲ್ಲಿ ಶುರುವಾಗಿದೆ. ESSM ಫೆಲೋಶಿಪ್ ಅಂತ, ಅದು ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಫೆಲೋಶಿಪ್. ಅದು ಈಕ್ವಲೆಂಟ್ ಟು DM. ಒಟ್ಟು ಅಡ್ವಾನ್ಸ್ ಆಗ್ತಾ ನಮ್ಮ ಇವ್ರಗಳಿಗೆ ಅನುಕೂಲ ಆದ್ರೆ ಸಾಕು. ಅದು ಖಂಡಿತ ಆಗುತ್ತೆ, ಖಂಡಿತ. ಓಕೆ.